ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಈ ಏನು ನಾವು ಒಳಜಗಳ ಅಂತ ಹೇಳ್ತೀವಿ, ಆ ಒಳಜಗಳ ಜಾಸ್ತಿ ಆಗ್ತಾನೆ ಇದೆ. ಹೊರಗಡೆ ನಾವಿಬ್ರು ತುಂಬ ಆತ್ಮೀಯರು, ನಾವೆಲ್ಲ ಸರಿ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಳಗೆ ಶೀತಲ ಯುದ್ಧವನ್ನು ಮಾಡ್ತಾನೆ ಇದ್ದಾರೆ. ನಾನು ಮುಂದು, ನಾನು ಹೇಳಿದ ಸರಿ, ನನ್ನ ಅಧಿಕಾರ ನಡಿಬೇಕು, ನನ್ನ ಅಧಿಕಾರ ನಡಿಬೇಕು ಅಂತ ಇಂಡೈರೆಕ್ಟಾಗಿ ಒಬ್ಬರ ಮೇಲೊಬ್ಬರು ಸವಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಅನ್ನುವಂತೆ ಈಗ ತುಮಕೂರಿನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇವರ ಜಟಾಪಟಿ ಮುಂದುವರೆದಿದೆ ವೀಕ್ಷಕರೇ. ಹಾಗಾದರೆ ಏನು ಮುಂದುವರೆದಿದೆ ಅಲ್ಲಿ? ಮುದ್ದನ್ಮೇಗೌಡರ ಕ್ಯಾಂಡಿಡೇಟ್ ತೀರ್ಮಾನ ಆಗಿದೆಯಲ್ಲ, ಯಾವ ಕಾರಣಕ್ಕೆ ಅಂತ ನಾವು ಹೇಳಕ್ಕೆ ಹೋದರೆ, ಅಲ್ಲಿ ಮುದ್ದನ್ಮೇಗೌಡರ ಬದಲಾಗಿ ಮತ್ತೊಂದು ಹೊಸ ಹೆಸರನ್ನು ತೇಲ್ಬಿಡಲಾಗಿದೆ. ಗುಬ್ಬಿ ಶ್ರೀನಿವಾಸ್ ಅವರ ಮಿಸ್ಸಸ್ಸನ್ನು ಕರ್ಕೊಬಂದು ಅವರಿಗೆ ಬಿ ಫಾರಮ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ, ಅವರು ಅಲ್ಲಿ ಕ್ಯಾಂಡಿಡೇಟ್ ಅನ್ನೋ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಯಾವ ಕಾರಣಕ್ಕೆ, ಯಾಕೆ ಇದ್ದಿದ್ದಾಗೆ ಮುದ್ದನ್ಮೇಗೌಡ, ಯಾಕೆಂದರೆ ಆ ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ಸಿಗೆ ಕರ್ಕೊಬರ್ಲಿಕ್ಕೆ ಹೊರಟಿದ್ದೇ ಈ ಗುಬ್ಬಿ ಶ್ರೀನಿವಾಸ್. ಮತ್ತೆ ಯಾಕೆ ಅವ್ರ ಪತ್ನಿಯನ್ನು ಅಲ್ಲಿ ಮುನ್ನೆಲೆಗೆ ತಂದರು? ಯಾವ ಕಾರಣಕ್ಕೆ ಗುಬ್ಬಿ ಶ್ರೀನಿವಾಸ್ ಅವ್ರ ಪತ್ನಿಗೆ ಬಿ ಫಾರ್ಮ್ ಕೊಡ್ತೀವಿ ಅಂತ ಹೇಳ್ಕೊಳ್ತಿರ್ತಾ ಇದ್ದಾರೆ? ಈ ಎಲ್ಲ ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ತುಮಕೂರಲ್ಲಿ ಗುಬ್ಬಿ ಶ್ರೀನಿವಾಸ್ ಅಂಡ್ ಅದರ್ಸ್ ಏನು ಮಾಡಿದ್ರು ಅಂದರೆ, ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಕಾಂಗ್ರೆಸ್ಸಿಂದ ಗೆಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ರು. ಎಂ ಪಿ ಕ್ಯಾಂಡಿಡೇಟ್ ಆದರೆ ಗೆಲ್ತಾರೆ ಮುದ್ದನ್ಮೇಗೌಡರು ಅನ್ನೋ ಒಂದು ತೀರ್ಮಾನವನ್ನು ಮಾಡಿ ಗುಬ್ಬಿ ಶ್ರೀನಿವಾಸ್ ಮತ್ತು ಇತರರೆಲ್ಲ ಸೇರಿ ಅವ್ರನ್ನ ಇದಕ್ಕೆ ಕರ್ಕೊಬರ್ಲಿಕ್ಕೆ, ಅಂದರೆ ರಾಜಣ್ಣ ಅವರಿಗೆ ಮುದ್ದನ್ಮೇಗೌಡರು ಆತ್ಮೀಯರು, ಜೊತೆಗೆ ಪರಮೇಶ್ವರ್ ಕೂಡ ತೀರಾ ಆತ್ಮೀಯರು ಮುದ್ದನ್ಮೇಗೌಡರಿಗೆ. ಹಾಗಾಗಿ ಅವ್ರನ್ನ ಪಕ್ಷಕ್ಕೆ ಬರೋದು ಯಾರೂ ಬೇಡ ಅಂತೇಳಿಲ್ಲ, ಎಲ್ಲೂ ವಿರೋಧ ಆಗಲಿಲ್ಲ. ಮುದ್ದನ್ಮೇಗೌಡರಿಗೆ ಪಕ್ಷಕ್ಕೆ ಬರ್ತೀವಿ ಅಂದಾಗ ಒಂದು ಟೈಮ್ ಕಳೆದ ಬಾರಿ ಎಂ ಪಿ ಟಿಕೆಟ್ ಕೊಡಲಿಲ್ಲ, ದೇವೇಗೌಡರು ಕ್ಯಾಂಡಿಡೇಟ್ ಆದರು ಅನ್ನುವ ಕಾರಣಕ್ಕೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ಸಿಗೆ ಕರ್ಕೊಬರ್ಬೇಕು, ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದವರೇ ಗುಬ್ಬಿ ಶ್ರೀನಿವಾಸ್. ಆದರೆ ಇವಾಗ ಅವರದೇ ಹೆಂಡತಿ ಹೆಸರನ್ನ ಮುನ್ನೆಲೆಗೆ ತಂದು ಬಿಡಲಾಗಿದೆ. ಇದಕ್ಕೆ ಕಾರಣ ಏನಂದರೆ, ಒಂದು ಕಡೆ ತುಮಕೂರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯಗೆ ಆಪ್ತರು, ಸಿದ್ದರಾಮಯ್ಯನ ಫೇವರ್ ಇರ್ತಕ್ಕಂಥವ್ರು. JDS ಇಂದ ಬಂದಿರತಕ್ಕಂಥ ಕೆಲವು ನಾಯಕರನ್ನ ಬಿಟ್ಟರೆ, ಗುಬ್ಬಿ ಶ್ರೀನಿವಾಸು, ಗೌರಿಶಂಕರ್ ಇಂಥವ್ರನ್ನ ಬಿಟ್ಟರೆ ಉಳಿದ ನಾಯಕರುಗಳೆಲ್ಲರೂ ಕೂಡ ಸಿದ್ದರಾಮಯ್ಯನಿಗೆ ತೀರಾ ಆಪ್ತರು, ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಮುದ್ದನ್ಮೇಗೌಡರು ಬಂದರೆ ಮುದ್ದನ್ಮೇಗೌಡರು ರಾಜೇಗೌಡರಿಗೂ ತೀರಾ ಆತ್ಮೀಯರು, ಪರಮೇಶ್ವರ್ರಿಗೂ ಆತ್ಮೀಯರು. ಆದರೆ ರಾಜೇಗೌಡರು ಬಣವನ್ನು ಸೇರ್ತಾರೆ. ಹಾಗೇನಾಗುತ್ತೆ, ಸಿದ್ದರಾಮಯ್ಯನ ಬಣ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯನ ಬಣದ್ದು. ಆ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಇದನ್ನೆಲ್ಲ ಯೋಚನೆ ಮಾಡಿ ಆ ಬಣವನ್ನು ಕಡಿಮೆ ಮಾಯಕೆ ಅಂತಂದರೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ KM ರಾಜಣ್ಣವರು ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ. ಅವರೇನು ಅವರ ವೃತ್ತಿಯನ್ನು ಹೇಗೆ ನಿರ್ವಹಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಡಿ.ಕೆ. ಶಿವಕುಮಾರ್ ಮೇಲೆ ಮಾತ್ರ ಯಾವಾಗಲೂ ಗೂಬೆ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದರಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಒಂದು ವೇಳೆ ಮುದ್ದನ್ಮೇಗೌಡರು ಗೆದ್ದರೆ ಅವ್ರ ಸ್ಟ್ರೆಂತಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಮುದ್ದನ್ಮೇಗೌಡರ ಬದಲಾಗಿ ಮಹಿಳಾ ಕೋರ್ಟ್ದಡಿಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರ ಪತ್ನಿಗೆ ಟಿಕೆಟನ್ನು ಕೊಡೋದು. ಒಂದು ವೇಳೆ ಅವ್ರು ಗೆದ್ದರೆ ಅವರು ಡಿ.ಕೆ.ಶಿ ಹೇಳ್ದಾಗ ಕೇಳ್ತಾರೆ, ಇವರ ಬಣದಲ್ಲಿ ಗುರುತಿಸ್ಕೊತಾರೆ. ಈ ಒಂದು ಇದಕ್ಕೋಸ್ಕರ ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇಲ್ಲಿಗ ಗುಬ್ಬಿ ಶ್ರೀನಿವಾಸ್ ಅವರ ಪತ್ನಿಯ ಹೆಸರನ್ನು ತೇಲ್ಬಿಟ್ಟಿದ್ದಾರೆ. ಬಟ್ ಗುಬ್ಬಿ ಶ್ರೀನಿವಾಸ್ ಹೇಳ್ತಾರೆ, 8 ದಿನಗಳ ಹಿಂದೆ ನಾನು ಭೇಟಿಯಾಗಿದ್ದೆ. 8 ದಿನಗಳ ಹಿಂದೆ ಭೇಟಿಯಾದಾಗ ಅವ್ರಿಗೆ ಪ್ರಸ್ತಾಪವನ್ನು ಮಾಡಿದರು, ಆದರೆ ಆ ಪ್ರಸ್ತಾಪವನ್ನು ನಾನು ತಿರಸ್ಕರಿಸಿದ್ದೆ. ನನಗೆ ಚುನಾವಣೆಯನ್ನು ಎದುರಿಸುವಷ್ಟು ಸ್ಟ್ರೆಂತ್ ನನ್ನಲ್ಲಿ ಇಲ್ಲ, ಈಗ ದಯವಿಟ್ಟು ಈಗ ನನಗೆ ಬೇಡ, ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದೆ. ಬಟ್ ಅವರು ಹೇಳಿದ್ದಾರೆ, ಒಂದು ವೇಳೆ ಪಾರ್ಟಿಯೆಲ್ಲ ತೀರ್ಮಾನ ಮಾಡಿ ನೀವು ನಿಲ್ಲೇಬೇಕು, ನಾನು ಏನು ಮಾಡಲಿಕ್ಕಾಗಲ್ಲ, ಅನಿವಾರ್ಯವಾಗಿ ನಾನು ಚುನಾವಣೆಯನ್ನು ಸ್ಪೇಸ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಗುಬ್ಬಿ ಶ್ರೀನಿವಾಸ್ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೋ ಅಂತ. ಅಂತಿಮವಾಗಿ ಇವರಿಬ್ಬರಲ್ಲಿ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗ್ಬೋದು. ಬಟ್ ಮುದ್ದನ್ಮೇಗೌಡರು ಕೊಟ್ಟರೆ ಒಂದು ಹೆಜ್ಜೆ ಮುಂದಿರ್ತಾರೆ ತುಮಕೂರಲ್ಲಿ ಗೆಲುವಿಗೆ ಇದು ಸಹಕಾರಿ ಆಗ್ತದೆ. ಮುದ್ದನ್ಮೇಗೌಡರು ಕೊಟ್ಟರೆ ಡಿ.ಕೆ.ಶಿ ಹೇಳ್ದಂಗೆ ಶ್ರೀನಿವಾಸ್ ಅವ್ರ ಪತ್ನಿ ಕೊಟ್ಟರೆ ಆಲ್ರೆಡಿ ಸಿಟ್ಟಿಂಗ್ MLA ಶ್ರೀನಿವಾಸ್ ಅವರು ಇದ್ದಾರೆ, ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರಿದೆ. ಬಟ್ ಮುದ್ದನ್ಮೇಗೌಡರಷ್ಟು ಜಿಲ್ಲೆಯಲ್ಲಿ ಹಿಡಿತವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಮುದ್ದನ್ಮೇಗೌಡರ ಉತ್ತಮ ಕ್ಯಾಂಡಿಡೇಟ್ ಅನ್ನೋದು ತುಮಕೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕಾಂಗ್ರೆಸ್ಸಿಗರ ಅಭಿಪ್ರಾಯ. ನೋಡುವ ವೀಕ್ಷಕರೇ ಏನಾಗುತ್ತೆ. ಇನ್ನೊಂದೆಲ್ಲ ಒಂದು 7 ದಿವಸದೊಳಗಡೆ ಎಲ್ಲ ಕಂಪ್ಲೀಟ್ ಆಗ್ತದೆ, ಎಲ್ಲರಿಗೂ ಎಲ್ಲದೂ ಒಂದು ಸ್ಪಷ್ಟ ಚಿತ್ರಣ ಬರ್ತದೆ. ಅಲ್ಲಿವರೆಗೂ ಮಾತ್ರ ಈ ಕಾಂಗ್ರೆಸ್ಸಿನ ಬಣ ಬಡಿದಾಟ ತಪ್ಪಲ್ಲ ಅಂತ ಅನಿಸುತ್ತೆ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಚಾರದಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.